ಔರಾದ್ ತಾಲೂಕಿನ ಯನಗುಂದ ಗ್ರಾಮದಲ್ಲಿ ಪ್ಯಾಡ್ಲೆಸ್ ಆಯುರ್ವೇದಿಕ್ ಔಷಧವನ್ನು ಕೊಡಲಾಗುವುದು. ಹಾಗೆ ಯನಗುಂದ ಗ್ರಾಮದಲ್ಲಿ ಸತತವಾಗಿ 72 ವರ್ಷ ಕಾಲ ಈ ಗ್ರಾಮದಲ್ಲಿ ಆಯುರ್ವೇದಿಕ್ ಔಷಧವನ್ನು ಕೊಡಲಾಗುತ್ತದೆ. ಈ ಗ್ರಾಮಕ್ಕೆ ಬಹಳಷ್ಟು ದೂರದಿಂದ ಜನರು ಬರುತ್ತಾರೆ. ಹಾಗೆ ಈ ಔಷಧವನ್ನು ಫ್ರೀಯಾಗಿ ಕೊಡಲಾಗುತ್ತದೆ. ಹಾಗೂ ಈ ಗ್ರಾಮಕ್ಕೆ ನಿಜಾಮಾಬಾದ್ ಹಾಗೂ ಕಾಮಾರೆಡ್ಡಿ ಹಾಗೂ ಬೀದರ್ ಮತ್ತು ಲಾತೂರ್, ಉದ್ಗೀರ್ ಹಾಗೂ ಸೋಲಾಪುರ್ ಹಾಗೂ ಹೈದರಾಬಾದ್ ಹಾಗೂ ಹೆಚ್ಚಾಗಿ ತೆಲಂಗಾಣ ಜನರು, ಮಹಾರಾಷ್ಟ್ರದ ಬಹಳಷ್ಟು ಈ ಔಷಧ ತಗೊಂಡು ಮೇಲೆ ಜನರು ಈ ಪ್ಯಾರಲೈಸ್ ಕಾಯಿಲೆಯಿಂದ ಬಹಳಷ್ಟು ಜನರು ಗುಣ ಹೊಂದಿದ್ದಾರೆ. ಆದ ಕಾರಣ ಇಲ್ಲಿ ಗುಣ ಹೊಂದಿದ್ದ ಜನರು ಹಾಗೂ ಯಾರಿಗೆ ಚೆನ್ನಾಗಾಗಿದೆ ಎಂದು ಜನರು ನಮ್ಮ ಉಪ್ಪೆ ನ್ಯೂಸ್ ಮುಖಾಂತರ ಮಾತನಾಡಿದ್ದಾರೆ. ಇದು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಬರುತ್ತದೆ. ಈ ಊರು ಹೆಸರು ಯನಗುಂದ. ಈ ಊರಿನ ವೈದ್ಯರ ಹೆಸರು ಬಸವರಾಜ್ ಗೋಳೆ ಎಂಬಂತರು. ಆಯುರ್ವೇದಿಕ್ ಔಷಧವನ್ನು ಕೊಡುತ್ತಾರೆ. ಇವರ ಮೊಬೈಲ್ ಸಂಖ್ಯೆ 9686727240 9686727240. ಉಪ್ಪೆ ನ್ಯೂಸ್ ಬೀದರ್ ವರದಿಗಾರರಾದ ಜಯವಂತ್ ಮೇತ್ರೆ, ಚಿಂತಾಕಿ. ಇದು ನಿಮ್ಮ ಉಪ್ಪೆ ನ್ಯೂಸ್. ನೇರ, ನಿತ್ಯ, ನಿರ್ಭೀತ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಇಂದು ನಾವು ಔರಾದ್ ತಾಲೂಕಿನ ಯನಗುಂದ ಗ್ರಾಮದಲ್ಲಿದ್ದೇವೆ. ಇಲ್ಲೇನಂದ್ರು ನಮ್ಮ ಡಾಕ್ಟರ್ ಸಾಹೇಬರಾದರೆ, ಹಾಗೂ ಇಲ್ಲಿ ಪ್ಯಾರಲೈಸ್ ಎಷ್ಟು ಜನಕ್ಕೆ ಸ್ವಚ್ಛತೆ ಇದು ಕಡಿಮೆ ಆಗಿದೆ. ಹಾಗೇನಂದ್ರು ಡಾಕ್ಟರ್ ಸಾಹೇಬರು ಎಷ್ಟು ದಿನದ ಹಿಡಿದು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗೂ ಏನಂದ್ರು ಎಷ್ಟು ಮಂದಿಗೆ ಇಲ್ಲಿ ಕಡಿಮೆ ಆಗಿದೆ ಮತ್ತು ಭಾಳ ದೂರಿನಿಂದ ಬರ್ತದಂತೂ ಚರ್ಚೆ ಇದೆ ಇಲ್ಲಿ ಯನಗುಂದದಲ್ಲಿ. ಅದ್ರ ಸಲುವಾಗಿ ನಮ್ಮ ಮಧ್ಯದಲ್ಲಿ ನಮ್ಮ ಡಾಕ್ಟರ್ ಸಾಹೇಬರಾದರೆ ಅವ್ರ ಜೊತೆಯಲ್ಲಿ ಮಾತಾಡೋಣ. ಸರ್, ತಮ್ಮ ಹೆಸರು? ಬಸವರಾಜ್ ಗೋಳೆ, ಯನಗುಂದ. ಸರ್, ಇಲ್ಲಿ ಏನಂದ್ರು ನೀವು ಎಷ್ಟು ದಿವಸ ಹಿಡಿದು ಮದ್ದು ಕೊಡ್ತೀವಿ? 72 ವರ್ಷದಿಂದ ನಮ್ಮಲ್ಲಿ ಲಕೋಕ ಔಷಧಿ ಕೊಡ್ತೀವಿ. ನಮ್ಮ ಮುತ್ತರು ಕೊಡ್ತೀವಿ, ತಂದೆಯರು ಕೊಡ್ತೀವಿ, ನಾವು ಕೊಡ್ತೀವಿ. ಔಷಧಿ 72 ವರ್ಷದಿಂದ ಲಕೋವಾದರಿ ತಾಜಾ ಬರಬೇಕು. 24 ಗಂಟೆ ಒಳಗೆ ಬಂದರಿ 100% ಕಡಿಮೆ ಇತ್ತು. ಸರ್, ಮತ್ತು ಏನಂದ್ರೆ ಇದು ಎಷ್ಟು ಜನ ನಿಮ್ಮಲ್ಲಿ ಎಷ್ಟೆಷ್ಟು ದೂರಿಂದ ಬರ್ತಾರೆ ಸರ್? ತೆಲಂಗಾಣ ಬರ್ತಾರೆ, ಹೈದರಾಬಾದ್ಲಿಂದ, ನಿಜಾಮಾಬಾದ್ಲಿಂದ ಬರ್ತಾರೆ, ನಾಂದೇಡ್ಲಿಂದ ಬರ್ತಾರೆ, ಉದ್ಗೀರ್ ಸುತ್ತ ಬರ್ತಾರೆ, ಬೀದರ್ ಕಡೆಯಿಂದ ಬರ್ತಾರೆ. ಹೆಚ್ಚಿಗೆ ಬರೋ ನಮ್ಮಲ್ಲಿ ಪೇಷಂಟ್ ತೆಲಂಗಾಣ ಪೇಷಂಟ್ ಹೆಚ್ಚಿಗೆ ಬರ್ತಾರೆ. ಸರ್, ಮತ್ತೇನಂದ್ರೆ ನಿಮ್ಮ ಔಷಧ ಕೊಡೋದೇನು ಇಂಜೆಕ್ಷನ್ ಇಂದ ಆಯುರ್ವೇದಿಕರ ಸರ್? ಅಲ್ಲಿಂದ ಆಯುರ್ವೇದಿಕ್ ಔಷಧ ತರ್ತಿ ರೆಡಿ ಮಾಡ್ತೀವಿ. ರವಿವಾರ ಮುಂಜಾನೆ ಅವ್ರು ಖಾಲಿ ಹೊಟ್ಟೆಲಿ ಬರಬೇಕು. ಚಹಾ ನೀರು ಏನು ಕುಡಿಬಾರ್ದು. ಮೇಕೆ ಅಲ್ಲಿನ ಕಲಸಿ ಕುಡಿಸ್ತೀವಿ ಅಷ್ಟೇ. ಮತ್ತೇನಂದ್ರೆ ಸರ್, ನಿಮ್ಮಲ್ಲಿ ಎಷ್ಟು ಪೇಷಂಟ್ ಸ್ವಚ್ಛತೆ ಆಗಿವೆ ಸರ್? ನಮ್ಮಲ್ಲಿ ಸಾಕಷ್ಟು ಆಯ್ತು. ನಾವು ಲೆಕ್ಕ ಇಟ್ಕೋಬೇಕು. ಇವತ್ತು ಅಮಾವಾಸ್ಯೆ ಆದ ಸೋಯ್ ಪೇಷಂಟ್ ಬಂದಿಲ್ಲ. ಇವತ್ತು ನನಗೆ ಮಾತೆಲ್ಲ ಟೈಮ್ ಸಿಗ್ತಿಲ್ಲ. 40-50 ಪೇಷಂಟ್ ಬರ್ತಿದ್ವಿ. ಅಮಾವಾಸ್ಯೆ ಸೋಯ್ ಪೇಷಂಟ್ ಬಂದಿಲ್ಲ, ಕಡಿಮೆ ಹೋದ ಪೇಷಂಟು. ಪ್ರತಿ ರವಿವಾರ ಔಷಧ ಕೊಡಿಸ್ತೀವಿ ನಾವು ಪೇಷಂಟ್. ಅಂದರೆ ಸರ್, ನಿಮ್ಮಲ್ಲಿ ಭಾಳಷ್ಟು ಜನ ಅಂತಾರೆ ಸರ್. ಏನು ಇವ್ರು ಯಾವ ಬರ್ತಾರೆ ಸರ್? ಇವ್ರು ನಡ್ಯಾಗ ಬರ್ತಿದ್ದಿಲ್ಲ. ನಮ್ಮಲ್ಲಿ ಬಂದಾಗ ಹಾಂ ರೀ ಸರ್, ನಡ್ಯಾಗ ಬರ್ತಿದ್ದಿಲ್ಲ. 3 ವಾರ ಕೊಂಡವ್ರು. ಇವ್ರು ಹಳೆ ಪೇಷಂಟ್ ಅದ. ತಾಜಾ ಬಿಡ್ರಿ ನೀವು ಕೈ ಬಿಡ್ರಿ ಇವ್ರು ನಡ್ಯಾಗ ಬರ್ತಿದ್ದಿಲ್ಲ. ಇವ್ರು ನಡ್ಯಾಗ ಚಾಲೂ ಮಾಡಿ ನಮ್ಮಲ್ಲಿ ಬಂದಿನ ಬಂದು ಇವ್ರು ನಡಿಲಾಕ ಚಾಲೂ ಮಾಡಿ 3 ವಾರ ಮತ್ಕೊಂಡಿದೆ. ಇಲ್ಲ ನಡ್ಯಾಕ ಹೊಂಟಿದ್ದ? ನಡ್ಯಾಕ ಬರ್ತಿದ್ದ ಇಲ್ಲ? ಈಗ ನಡ್ಯಾಕ ಹೊಂಟೋರು. ಸ್ವಲ್ಪ ಡಾಕ್ಟರ್ ಸಾಹೇಬ್ರಲ್ಲಿ ನಿಮ್ಗೆ ಕಡಿಮೆ ಆಗ್ಯದ್ರಿ ಸರ್? ಡಾಕ್ಟರ್ ಸಾಹೇಬ್ಲಿಂದ ಕಡಿಮೆ ಆಗ್ಯದ. ನಿಮ್ದು ಯಾವ್ರು ಸರ್? ಬೀದರ್ ರೀ. ಯಾವ್ರು ಬೀದರಲ್ಲಿ? ಮಲ್ಕಾಪುರ್. ಅಂದ್ರೆ ಪೂರ ಕಡಿಮೆ ಆಗ್ಯದ ಸರ್. ಅಂದ್ರೆ ಈಗ ಪೈಲೆ ಎಷ್ಟು ನಡ್ಲಿಕ್ಕೆ ಬರ್ತಿಲ್ಲ, ಇದು ಕಡಿಮೆ ಆಗ್ಯದ ಅಂದರೆ ಸರ್ ಅಲ್ಲಿಂದ ತೋರು ಇದಾಗ್ಯದ, ಚಂದ ಆಗ್ಯದ ಅನ್ಕೊಂಡು. ಮತ್ತೆ ನಿಂದ್ರಲಾಗ ಬರ್ತಿಲ್ಲ, ನಡ್ಲಾಗ ಬರ್ತಿಲ್ಲ. 3 ವಾರ ಔಷಧ ಕೊಂಡಾರ. ಬೇರೆ ಸಮಸ್ಯೆ ಅದಾವ್ರಿಗೆ, ರಿಕವರಿನ ಪಕ್ಕ ಆಗಿಲ್ಲ. ಹಾಂ ರೀ, ಆಯಿತು. ಈ ಕಡೆ ರಾಮನು ಇವ್ರಿಗೆ ಮೊನ್ನೆ ಬಂದಿರು 2 ಕಿಲೋ ಚಿನ್ನ ಮೇಲೆ ಇವರು ಶಂಕರಂಪೇಟೆ, ಸಂಗಾರೆಡ್ಡಿ ಡಿಸ್ಟಿಕ್ ಶಂಕರಂಪೇಟೆದವ್ರ. ಇವ್ರಿಗೆ 3 ದಿನ ಕೆಳಗ ಮಾತಾಡ್ಲಾಕ ಬಂದಿಲ್ಲ. ಮನ್ ಬಂದಾಗ ಗುರುವಾರ ಅಂಚಿದ್ ನೀವು ಶುಕ್ರವಾರ ಬೆಳಿಗ್ಗೆ ಆಗಿತ್ತು. ಇವರಿಗೆ ಮಾತಾಡ್ಲಾಕ ಬಂದಿಲ್ಲ. ಅವತ್ತೇ ಬಂದು ಅವತ್ತೇ ಔಷಧ ಕೊಡ್ಸ್ಯಾರ. ಇವತ್ತು ಅರ್ಧ ಮಾತಾಡ್ಲಾಕ ಉಂಟು. ಕೊಂಚಂ ತಕ್ಕಾಯಿದೆ. ಎన్ని రోజుల? 3 రోజుల కొంచెం తక్కువైంది. ఇవి 3 ದಿವಸದ ಅರ್ಧ ಕಡಿಮೆ ಆಗ್ಯದ. ಮಾತಾಡ್ಲಾಕ ಹೊಂಟಿತ್ತು ಮನ್ ಒಟ್ಟ 3 ದಿವಸದ ಅರ್ಧ కడిమే ಆಗ್ಯದ. మీది ఎవరమ్మా? సంక్రంపేట. సార్ దగ్గర వచ్చినాక ఇప్పుడు తక్కువైందా? తక్కువైంది. ముందు మాటలు రాకుండే కదా. ఇప్పుడు వస్తున్నాయి మాటలు. శంకర తక్కువైంది కొంచెం. ಕೂಕೊಂಡು ಇವರು ಒಂದೇ ರವಿವಾರ ಕೊಂಡಾರ. ಈಗ ಯಾವತ್ತಾಗಿತ್ತು ಅವತ್ತೇ ಬಂದು 3 ಗಂಟೆದ ಬಂದು ಔಷಧ ಕೊಡ್ತಾರ. 3 ದಿವಸ ಅರ್ಧ ಕಡಿಮೆ ಆಗ್ಯದ. ಈಗ
ಇನ್ನೊಂದು 2 ಡ್ರೈವರ್ ಕೊಂಡ್ರು ಪೂರ್ತಿ ಕಡಿಮೆ ಆಗ್ತದೆ. ಶಂಕರ್ ಇವರು ಹಳೆ ಪೇಷಂಟ್ ನಮ್ಮಲ್ಲಿ ಒಂದ್ಮೇಲೆ ಕಮ್ಮಿ ಆಗೈತಿ ನಿಮ್ಗೆ. ತಮ್ಮ ಹೆಸರು ಸರ್? ಶಂಕರ್ ಯಾವ ರೀ? ಋಷಿಗಾಂವ್ ತೆಲಂಗಾಣ. 2 ವರ್ಷ ಹಿಡಿದು ಅವರು ತಾತ ಇದ್ರಂತ, ತಾತ ಆಗಿದ್ಮೇಲೆ ಅವ್ರ ತಂದೆಯವ್ರು ಕೊಟ್ಟಿದ್ದಾರೆ, ತಂದೆಯವ್ರು ಆಗಿದ್ಮೇಲೆ ಇವರು ಸರ್ ಕೊಟ್ಟಿರ್ತಂತರು 72 ವರ್ಷದಿಂದ ಇಲ್ಲಿ ಆಯುರ್ವೇದಿಕ್ ಮದ್ದು ಇಲ್ಲಿ ಇದು ಮಾಡ್ತಿದ್ದಾರೆ ಎಲ್ಲರಿಗೆ. ಮತ್ತೆ ಕಡಿಮೆ ಆಗಿದೆ ಅಂತ ಪೇಷಂಟ್ ಕೂಡ ಹೇಳುತ್ತಿದ್ದಾರೆ. ಅದರ ಸಲುವಾಗಿ ತಾವು ಯಾರಾದರೂ ಪ್ಯಾರ್ಲೇಸ್ ಆದರೆ ಇಲ್ಲಿ ಯನಗುಂದ ಗ್ರಾಮಕ್ಕೆ ಬರಬೇಕು. ಹಾಗೇನಂದ್ರೆ ಸರ್ ಬಹಳಷ್ಟು ಬಸವರಾಜ್ ಸರ್ ಆದರೆ ಅವ್ರ ಜೊತೆಯಲ್ಲಿ ಈಗ ಇಷ್ಟೊತ್ತು ಮಾತಾಡಿದ್ದೇವೆ. ಅವ್ರು ಏನಂದ್ರು ಎಷ್ಟು ಜನಕ್ಕೆ ಪೇಷಂಟ್ ಎಲ್ಲ ಮೊದಲು ನಳ್ಳಕ್ಕೆ ಬರ್ತಿಲ್ಲ ಅಂತ ಪೇಷಂಟು, ಈಗ ಅವರೇ ಹೇಳ್ತಾರು ಅವ್ರ ಬಾಯಿಲಿಂದ ನಮ್ಗೆ ಕಡಿಮೆ ಆಗಿದೆ ಸರ್. ಇಷ್ಟೊತ್ತಿಗೆ ಮಾತಾಡ್ಯಾರು, ಪೇಷಂಟು ಮಾತಾಡ್ಯಾರು, ಎಲ್ಲರೂ ಇಲ್ಲಿ ಭಾಳ ಚೆನ್ನಾಗಿ ಮಾಡಿದ್ರು. ಮತ್ತೆ ನನ್ನ ಚರ್ಚೆದ ಹೈದ್ರಾಬಾದ್ಲಿಂದ ಹೊಂಟಾರಂತವು, ನಿಜಾಮಾಬಾದು, ಮೆದಕು, ಮತ್ತೇನಂದ್ರೆ ಬೀದರ್ ಡಿಸ್ಟಿಕ್ ಎಷ್ಟದ ಅಷ್ಟೆಲ್ಲ ಇಲ್ಲಿ ಸರ ಬಲ್ಕೊಂಡ್ರಂತು, ಒಳ್ಳೆ ರೀತಿಯಿಂದ ಔಷಧ ಕೊಟ್ಟರಂತು. ಅದ್ರ ಸಲುವಾಗಿ ತಾವು ಯಾರಿಗಾದರೂ ಪ್ಯಾರ್ಲೇಸ್ ಕಡಿಮೆ ಆಗೋ ಹೋದರೆ ಇಲ್ಲಿ ಬೀದರ್ ಡಿಸ್ಟಿಕ್ ಅವರ ತಾಲೂಕ ಯನಗುಂದ ಗ್ರಾಮಕ್ಕೆ ಬಂದು ಭೇಟಿಯಾಗಬೇಕು. ಸರ ಜೊತೆ ಎಲ್ಲ ನೋಡಿ ಆಯುರ್ವೇದಿಕ್ ಆದವೆ. ಸರ ಜೊತೆಲಿ ಮಾತಾಡೋಣ. ಅವ್ರ ಆಯುರ್ವೇದಿಕ್ ಆದವೆ. ಅವ್ರ ಒಟ್ಟು ಏನು ಪತ್ತೆ ಅದು ಏನು ಬಿಲ್ಲ ಅಂತೂ ಇದು ಆಯುರ್ವೇದಿಕ್ ಕುಡಿಸಿ ಮತ್ತೇನಂದ್ರೆ ಅವ್ರು ಏನೋ ಎಣ್ಣೆ ಐತಿ, ಆ ಎಣ್ಣೆ ಕೊಟ್ಟರು ಸರ್ ಅದರ್ಲಿಂದ ಕಡಿಮೆ ಆಗ್ಲತ್ತಂದು ಇದು ಸರ್ ತಿಳಿಸಿದ್ದಾರೆ. ಉಪ್ಪೆ ನ್ಯೂಸ್ ಬೀದರ್ 24x7 ವರದಿಗಾರರು ಜಯವಂತ್ ಮೇತ್ರೆ ಚಿಂತಾಕಿ.